ನಮಸ್ಕಾರ ರೈತ ಬಾಂಧವರಿಗೆ. ಇಲ್ಲೊಂದು ಯಾಲಕ್ಕಿ ಬಾಳೆ ತೋಟ ಹೇಗಿದೆ ಅಂತ ತೋರಿಸ್ತೇನೆ ನೋಡಿ. ಸೊ ವೇಟ್ ತಡಿಲಾರ್ದಟ್ಟಿಗೆ ಮುರಿದು ಬಿಟ್ಟಿದೆ. ಹಾಗೆ ತೋರಿಸ್ತಾ ಹೋಗ್ತೀನಿ. ಕಟಾವ್ ಆಗಿದೆ. ಹಾಂ 5 ತಿಂಗಳ ಮರಿ ಸರ್ ಇದು. ಈಗ ಆಲ್ರೆಡಿ ಹಿಂದೆ ಕಟಿಂಗ್ ಮಾಡಿದ್ವಿ ನಾವು. ಕಟಿಂಗ್ ಮಾಡಿ ತಕ್ಕೊಂಡು ಮರಿ ಬಿಟ್ಟಿರೋದು. ಈ ಮರಿ ಕಾಣ್ತದಲ್ಲ 4 5 ತಿಂಗಳ ಮರಿ ಮಾತ್ರ ಇದು. 4 5 ತಿಂಗಳ ಮರಿ. ಹೌದು ಸರ್, ನೋಡಿ ಯಾಲಕ್ಕಿ ಬಾಳೆನೇ ಇದು. ಇದಕ್ಕೂ ಕೂಡ ನಮ್ಮ ಊರ್ವಿ ಕಂಪ್ನಿಯ ನೇಸರ್ ಮ್ಯಾಜಿಕ್ ಮತ್ತು ರುದ್ದಿ ಆಮೇಲೆ ಊರ್ವಿ ರಿಚನ್ನು ಬಳಸ್ಕೊಂಡಿದ್ವಿ ಸರ್ ನಾವು. ಸೊ ಏಲಕ್ಕಿ ಬಾಳೆ ಇದು ಆ್ಯಕ್ಚುಲಿ ಕಟಿಂಗ್ ಮಾಡಿದ್ವಲ್ಲ ಸರ್. ಈ ಕಟಿಂಗ್ ಮಾಡಿದರೆ ಎವರೇಜ್ ಗೊನೆ ಬಂದು 18 kg, 14ರಿಂದ 18 kg ತನಕ ಎವರೇಜ್ ಗೊನೆಗಳು ಬಂದಿದ್ವು ಸರ್ ಈ ತೋಟದಲ್ಲಿ. ಈಗ ಹೋದ ಕಟಿಂಗಲ್ಲಿ ಇದು 3ನೇ ಫಲ ಸರ್. ಇದು ಆ್ಯಕ್ಚುಲಿ 3ನೇ ಫಲಕ್ಕೆ ಬಿಟ್ಟಿರೋದು. ಈಗ 3ನೇ ಫಲ ಎಲ್ಲ ಕಟ್ಟಿಂಗ್ ಆಗಿದೆ. ಹಾಂ ಸರ್. ಅದೇ ವಿಚಿತ್ರ ಆಗ್ತಾ ಇದೆ. ಈ NPK ಟಚ್ ಮಾಡಿಲ್ಲ ನಾವು. ಇಷ್ಟು 5 ತಿಂಗಳ ಮರಿಗಳು ಈ ರೇಂಜಲ್ಲಿ ಇರೋದು ನೋಡಿ ಸರ್. ಕಂಬಗಳು ಯಾವ ಥರ ಇದ್ದಾವ, ಕಂಬಗಳು. ಗೊನೆ ಒಂದು ಇಲ್ಲ ಮರೆ, ತುಂಬ ಅದ್ಭುತವಾದ ಗೊನೆಗಳು ಸರ್. ಇದಕ್ಕೆ ಯಾವುದೇ ಥರದ NPK ಬಳಸಿದೆಯಾ? NPK ಕೊಟ್ಟೇ ಇಲ್ಲ ಸರ್ ಇದಕ್ಕೆ. ಯಾವುದೇ ಕಾರಣಕ್ಕೂ NPK 1% ಟಚ್ ಮಾಡಿಲ್ಲ. ಓಕೆ ಓಕೆ ಓಕೆ. ಹಾಂ ಸರ್. ಜೀವಾಮೃತ ನಮ್ಮ ಊರ್ವಿ ಕಂಪ್ನಿ ಪ್ರತಿ ತಿಂಗಳು ನಮ್ಮ ಊರ್ವಿ ಕಂಪ್ನಿ ಕೊಡ್ತಾ ಬರ್ತೀನಿ ಸರ್. ಸೊ ಊರ್ವಿ ಕಂಪ್ನಿಯ ಪ್ರಾಡಕ್ಟ್ಗಳು ಅಷ್ಟು ತಾಕತ್ತಾಗಿ ವರ್ಕ್ ಮಾಡಿದಾವೆ ಅಂತೀರಿ? ಹೌದು ಸರ್, ಹೌದು. ನೋಡ್ರಿ ಸರ್, ವಂಡರ್ಫುಲ್ ಆಗಿ ಈ ಕಂಬಗಳು ಬೇರೆ ಯಾವ ಯಾಲಕ್ಕಿ ತೋಟದಲ್ಲಿ ಕೂಡ ಸಿಗಕ್ತಾ ಇರೋದಿಲ್ಲ ಸರ್. ಇಲ್ಲಿ ಒಂದು ಗೊನೆ ಉಳಿದತ್ತೆ, ನೀವು ನೋಡ್ಬೋದು. ಯಾಲಕ್ಕಿ ಗೊನೆ ಸರ್ ಮಿನಿಮಮ್ 14 kg ಸರ್, ಮ್ಯಾಕ್ಸಿಮಮ್ 15 kg ತನಕ ಬಂದೈತೆ. ಆ ಗೊನೆ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಹೌದು, ತುಂಬ ಅದ್ಭುತವಾಗಿದ್ದಾವೆ. ಏನು ಈ ಸೈಜು, ಈ ಹೈಟು, ಬ್ಯೂಟಿಫುಲ್. NPK ಕೊಟ್ಟಿಲ್ಲ ಸರ್, ಆದರೂ ಇದು ಬರೋಕ್ಕೆ ಸಾಧ್ಯ ಸರ್. ಅದು ಬರೀ ಕೆಮಿಕಲ್ ಕೊಡ್ತೀವಿ ನಾವು, NPK ಮೇಲೇ ಬೆಳೆ ಬೆಳಿತಾವೆ ಅಂದರೆ ಬೆಳೀತದಿಲ್ಲ ಅಂತಲ್ಲ, ಖರ್ಚುಗಳು ಜಾಸ್ತಿ ಆಗ್ತಾವೆ. ಅದನ್ನು ಕಡಿಮೆ ಮಾಡ್ಕೊಂಡು ನಮ್ಮ ಊರ್ವಿ ಕಂಪ್ನಿಯ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ನೀವೇನಾದ್ರು ಜೀವಾಮೃತ ಮಾಡೋದಾದ್ರೆ ಸರ್ ಅದ್ಭುತವಾಗಿ ನಿಮ್ಮ ತೋಟಗಳು ಕೂಡ ಹಿಂಗೆ ಆಗ್ತಾವೆ. ಸಾಕಷ್ಟು ತೋಟಗಳು ನಾನು ಇದ್ದಾವೆ ಸರ್. ಎಲ್ಲ ವೀಡಿಯೋಗಳನ್ನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಖಂಡಿತ. ಸೈಜ್ ನೋಡಿ, ಸೈಜ್ ನೋಡಿ ಸರ್. ಯಾಲಕ್ಕಿ ಗಿಡದ ಒಂದು ಬಾಳೆ ಕಂಬ ಸೈಜ್ ನನಗಿನ್ನ ತಪ್ಪಿದೆ ಸರ್. ಈ ಸೈಜ್ ನೋಡಿದರೆ ಗೊನೆ ಮತ್ತೆ ಇರಲೇಬೇಕು, ಅಷ್ಟು ಬಂದೇ ಬರುತ್ತೆ. ಹಾಂ, ಇನ್ನು ಸಣ್ಣದು 5 ತಿಂಗಳ ಗಿಡ. ಯಾಲಕ್ಕಿ ನೀವು ಯಾವುದೇ ತೋಟದಾಗ ಈ ಥರ ನೋಡೋಕ್ಕೆ ಚಾನ್ಸಸ್ ಇರಲ್ಲ. ಊರ್ವಿ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಲಾರ್ದೆ ಇರ್ತಕ್ಕಂಥ ಯಾವ ತೋಟದಲ್ಲಿ ಈ ಗೊನೆ ಈ ಕಂಬಗಳು ಬರೋಕ್ಕೆ ಚಾನ್ಸೇ ಇಲ್ಲ. ರೈತ ಬಾಂಧವರು ನೋಡಬೇಕು. ಕೆಮಿಕಲ್ ಇಲ್ದಟ್ಟಿಗೆ ನಾವು ಬಾಳೆ ಬೆಳೆನ ಬೆಳೆಯೋಕ್ಕಾಗಲ್ಲ ಅಂದ್ಕೊಳ್ತೀವಿ. ಅಂದ್ಕೊಳ್ಳುವಂಥವ್ರು ಈ ತೋಟವನ್ನು ನೋಡಿ ಕೆಮಿಕಲ್ ಇಲ್ದಟ್ಟಿಗೆ ಇಷ್ಟು ಚೆನ್ನಾಗಿ ಇಷ್ಟು ಸಮೃದ್ಧವಾಗಿ ಬೆಳೆಸಿ ಒಳ್ಳೆಯ ಇಳುವರಿಯನ್ನು ತಗೊಂಡಿರ್ತಾರೆ. ಸೊ ಇದು ಬಂದು ಹಂಪಿ ಆಸುಪಾಸಿನಲ್ಲಿದೆ. ಓಕೆ, ಥ್ಯಾಂಕ್ ಯು ಸರ್.